ಈ ಜಮೀರ್ ಅಹ್ಮದ್ ಇವತ್ತೇನು ಸಚಿವರಾಗಿದ್ದಾರೆ. ಆ ಸಚಿವರು ಈ ಭಾರತ ದೇಶದಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿರ್ತಕ್ಕಂಥವ್ರು. ವಿಜಯನಗರ ಜಿಲ್ಲೆಯಲ್ಲಿ ಅವರು ನಗರ ಉಸ್ತುವಾರಿ ಸಚಿವರಾಗಿದ್ದಾದ್ಮೇಲೆ ಇವರು ಅದು ಸಂಪ್ರದಾಯ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಏನು ರಾಷ್ಟ್ರೀಯ ಹಬ್ಬಗಳಲ್ಲಿ ಹೋಗಿ ಅಲ್ಲೇನು ಪರೇಡ್ ಮಾಡಬೇಕು, ಏನು ಫ್ಲಾಗ್ ಹಾಸ್ಟಿಂಗ್ ಮಾಡಬೇಕು ಅದನ್ನು ಮಾಡಲೇಬೇಕು. ಅದನ್ನ ಬಿಟ್ಟು ನನಗೆ GBA ಚುನಾವಣೆ ಬರ್ತಾ ಇದೆ, ನೆಕ್ಸ್ಟ್ MLA ಎಲೆಕ್ಷನ್ ಬರುತ್ತೆ, ನಾನು ಅದಕ್ಕೆ ಪ್ರಿಪೇರ್ ಆಗಬೇಕು, ನನಗೆ ವಿಜಯನಗರಕ್ಕೆ ನಾನು ಫ್ಲಾಗ್ ಹಾಸ್ಟಿಂಗ್ ಮಾಡಕ್ಕೆ ಹೋಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನನಗೆ ಪರ್ಮಿಷನ್ ಕೊಡ್ರಿ ಅಂತ ಹೇಳ್ಬಿಟ್ಟು ಹೇಳಿ ಪರ್ಮಿಷನ್ಗೆ ಲೆಟ್ರ್ ಹಾಕಿದರೆ ನಮ್ಮ ರಾಜ್ಯ ಸರ್ಕಾರ ಅವ್ರಿಗೆ ಸ್ಯಾಂಕ್ಷನ್ ಮಾಡಿದೆ. ಅವ್ರಿಗೆ ಆಯಿತು ಅಂತೇಳಿ. ಬೇರೆ ಯಾರಾದ್ರೂ ಮನೆಯಾಗ ಏನೋ ಮೈಗೆ ಹುಷಾರಿಲ್ಲ, ಯಾರೋ ತೀರೋದ್ರೆ, ಯಾರೋ ಹಾಸ್ಪಿಟ್ಲಲ್ಲಿ ಅವರ ಸೀರಿಯಸ್ ಅನ್ನೋ ಲೆಕ್ಕಾಚಾರದಲ್ಲಿ ಏನಾದರೂ ಇದ್ರೆ ಏನು ಎಲೆಕ್ಷನ್ GBA ಎಲೆಕ್ಷನ್ ಇನ್ನೂ ನೋಟಿಫಿಕೇಶನ್ ಆಗಿಲ್ಲ, MLA ಎಲೆಕ್ಷನ್ಗೆ ಇನ್ನೂ 1 ವರ್ಷ 7 ತಿಂಗಳೈತೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಜಮೀರ್ ಅಹ್ಮದ್ ನ್ಯಾಷನಲ್ ಟ್ರಾವೆಲ್ಸ್ ಇಟ್ಕೊಂಡು ಪಾಕಿಸ್ತಾನಕ್ಕೆ ಇಲ್ಲಿಗೆ ಕೋಟೆ ನೋಟುಗಳು ಸಪ್ಲೈ ಮಾಡ್ತಾ ಇದ್ದಂತ ಒಂದು ದೇಶದ್ರೋಹಿ ಕೆಲಸ ಮಾಡ್ತಾ ಇದ್ದಂಥವನು. ಅಂಥವನನ್ನ ಇವರು ಸಚಿವರನ್ನಾಗಿ ಮಾಡಿ ಇವತ್ತು ನಾನು ಫ್ಲಾಗ್ ಹಾಸ್ಟಿಂಗ್ ಮಾಡಕ್ ಆಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇವ್ರ ಅಪ್ಪನ ಮನೆ ಯಾವ್ದಾರು ಫ್ಲಾಗ್ ಹಾಸ್ಟಿಂಗ್ ಮಾಡಕ್ ಹೇಳಿದ್ರ? ಅವ್ರಿಗೆ ಸಚಿವರಾಗಿರೋದ್ರಿಂದ ಅವರು ಭಾರತ ದೇಶದ ಧ್ವಜವನ್ನ ಆರಿಸೋದಕ್ಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂದ್ರೆ, ಇಷ್ಟೊಂದು ಕೇರ್ಲೆಸ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಬೇಕು. DK ಶಿವಕುಮಾರ್ ಅವರು ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಅವ್ರನ್ನ 3 ವರ್ಷ ಅವ್ರಿಗೆ ಶಿಕ್ಷೆ ಇದೆ. ಯಾರೇ ನ್ಯಾಷನಲ್ ಫ್ಲಾಗ್ಗೆ ಅವಮಾನ ಮಾಡೋಂಥದ್ದು, ಅವಹೇಳನಕಾರಿಯಾಗಿ ಹೇಳೋಂಥದ್ದು, ಅದನ್ನ ನೆಗ್ಲೆಕ್ಟ್ ಮಾಡೋದು ಮಾಡಿದ್ರೆ, ಅಗೌರವ ಸೂಚಿಸಿದ್ರೆ ಅವ್ರಿಗೆ 3 ವರ್ಷ ಶಿಕ್ಷೆ ಕೊಡಬೇಕು ಕಾನೂನು ರೀತಿಯಲ್ಲಿ. ಅದಕ್ಕೋಸ್ಕರ ಈ ರೀತಿ ನಡೀತಾ ಇದೆ. ಒಂದ್ ಕಡೆ ಇಟಲಿ ಮೇಡಮ್ ಸೋನಿಯಾ ಗಾಂಧಿ ಅವರು, ಅವ್ರ ಮಗ ರಾಹುಲ್ ಗಾಂಧಿ ಅವರು ನಮ್ಮ ಕಲ್ಯಾಣ ಕರ್ನಾಟಕನ ಉದ್ಧಾರ ಮಾಡಿರ್ತಕ್ಕಂಥ ನಮ್ಮ ಮರಿ ಖರ್ಗೆ ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರ ಜೊತೆಯಲ್ಲಿ ಮಾಜಿ ನ್ಯಾಷನಲ್ ಯೂತ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಶ್ರೀನಿವಾಸ್, ಇವರೆಲ್ಲ ಸೇರಿ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಆಫೀಸ್ ಹತ್ರ ಭಾರತ ಧ್ವಜವನ್ನು ಆರಿಸಂತ ಸಂದರ್ಭದಲ್ಲಿ ಒಂದೇ ಮಾತ್ರ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಅಗೌರವವನ್ನು ನೋಡಿಸಿದ್ದಾರೆ ಇವರು. ಪರಸ್ಪರ ಮಾತಾಡ್ಕೊಂಡು ಆ ಕಾಂಗ್ರೆಸ್ ಅಲ್ಲಿ ಸೇವಾದಳ ಅಂತ ಒಂದು ವಿಂಗ್ ಇರುತ್ತೆ, ಆ ವಿಂಗ್ ಅವ್ರನ್ನ ಕರೆದು ಯಾರು ನಿಮ್ಗೆ ಒಂದೇ ಮಾತ್ರ ಮಾಕ ಕೇಳಿದ್ದು, ಅದನ್ನ ಸ್ಟಾಪ್ ಮಾಡೋ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಟಾಲಿ ಮೇಡಮ್ ಸೋನಿಯಾ ಗಾಂಧಿ ಅವರು, ಮತ್ತೆ ರಾಹುಲ್ ಗಾಂಧಿ ಅವರು, ಮತ್ತೆ ರಾಷ್ಟ್ರೀಯ ಅಧ್ಯಕ್ಷರು ಈ ದೇಶದಲ್ಲಿ ಇರೋದಕ್ಕೆ ಲಾಯಕ್ ಇದ್ದಾರೆ ಅವರು. ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನು, ದೇಶ ಪ್ರೇಮಿಗಳು ಇದನ್ನ ಖಂಡಿಸ್ಬೇಕು. ಈ ನಾಲಾಯಕ್ ಏನು ಜಮೀರ್ ಇದ್ದಾನೆ, ಆ ಜಮೀರ್ನ ಕೂಡ್ಲೆ ಯಾವ ರೀತಿ ನಾವು ನಾಗೇಂದ್ರನ ವಜಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರಿ, ಅದೇ ರೀತಿಯಲ್ಲಿ ಇವ್ರನ್ನೂ ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಮತ್ತೆ ಬಹಿರಂಗವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಭಾರತ ದೇಶದ ಒಂದೇ ಮಾತರಮನ್ನ ಕ್ಯಾಬಿನೆಟ್ ಅಲ್ಲಿ ಅದನ್ನ ಅಪ್ರೂವಲ್ ಕೊಟ್ಟು ಎಲ್ಲ ಕಡೆನೂ ಅದನ್ನ ಹಾಕ್ಬೇಕಂತ ಹೇಳಿದಾಗ ನೀವು ಇಷ್ಟ ಇಲ್ಲ ಅಂದ್ರೆ ಮೊದಲೇ ಹಾಕ್ಬಿಡ್ದಾಗಿತ್ತು. ನೀವು ಹಾಕಿದ್ದಾದ್ಮೇಲೆ ಅದು ಗೌರವ ಕೊಡುವಂತ ಕೆಲಸ ನೀವು ಮಾಡಬೇಕಾಗಿತ್ತು. ಯಾವ ರೀತಿ ರಾಹುಲ್ ಗಾಂಧಿ ಅವರು ಬೇರೆ ಬೇರೆ ದೇಶಕ್ಕೆ ಹೋದಾಗ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಬಗ್ಗೆ, ದೇಶದ ಬಗ್ಗೆ ಅಗೌರವಾಗಿ ಮಾತಾಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಒಂದೇ ಮಾತರಂಗೂ ಅಗೌರವ ನೋಡಿಸಿದ್ದಾರೆ. ಅವ್ರ ಮೇಲೇನು ಕಾನೂನು ರೀತಿಯಲ್ಲಿ ಆಕ್ಷನ್ ತಗೋಬೇಕಂತ ಹೇಳಿ ನಾವು ಈ ಮೂಲಕ ನಾವು ಮಾನ್ಯ ಗೃಹ ಸಚಿವರಿಗೆ, ಡೆಲ್ಲಿಯಲ್ಲಿ ಇರ್ತಕ್ಕಂಥ ಪೊಲೀಸ್ ಇಲಾಖೆಯವ್ರಿಗೆ ನಾವು ಆಗ್ರಹಿಸ್ತೀರಿ. ನಾವು ಹೇಳೋದಷ್ಟೇ ಮಾಧ್ಯಮದವ್ರಿಗೆ, ನೀವೆಲ್ಲ ದೇಶದ ಪರವಾಗಿದ್ದೀರಿ. ಇಂಥ ದೇಶದ್ರೋಹಿಗಳು ಇವತ್ತು ಗಾಂಜಾ, ಇನ್ನೊಂದು ಮತ್ತೊಂದು, ಅವು ಇವು ವಲಸಿಗರು, ಬಾಂಗ್ಲಾದೇಶಿಗರು ಎಲ್ಲ ಬಂದು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಂದು ಬಿಡ್ತಾ ಇದ್ದಾರೆ. ಇಂಥವ್ರಿಗೆ ರಕ್ಷಣೆ ಕೊಡೋಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಜಮೀರ್ ಅಹ್ಮದ್ ಅವರು ಯಾರೋ ಮಕ್ಕಳನ್ನ ಕಿಡ್ನಾಪ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನ ಮತಾಂತರ ಮಾಡಿ
ಅವ್ರು ಬರ್ತಾ ಇದ್ದಾರೆ ಅಂತ ಹೇಳಿ ಕನ್ಫರ್ಮೇಷನ್ ಇದ್ದು ರೈಲ್ವೆ ಸ್ಟೇಷನಲ್ಲಿ ಹೋಗಿ ನಮ್ಮ ದೇಶ ಪ್ರೇಮಿಗಳು ಕಾಯ್ತಾ ಇದ್ರೆ ಅವ್ರನ್ನ ಬಸ್ಸುಗಳು ತಗೊಂಬಂದು ತುಂಬಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ, ಯಾರ ಹತ್ರನೂ ಬಿಡದೆ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೇನೋ ಈ ಜೈಮೀರ್ ಅಹ್ಮದ್ ISIನ ಒಂದು ಏಜೆಂಟ್ ಆಗಿದ್ದಾರೆ ಅನ್ನೋ ಲೆಕ್ಕಾಚಾರದ ನಮಗಂತೂ ಡೌಟ್ ಇದೆ. ಅದಕ್ಕೋಸ್ಕರ ಪೊಲೀಸ್ ಇಲಾಖೆಯವರು ಭಾರತ ಧ್ವಜವನ್ನ ಒಂದು ಡಿಸ್ಟಿಕ್ ಮಿನಿಸ್ಟರ್ ಆಗಿ ಆರಿಸೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅವರು ಈ ದೇಶದಲ್ಲಿ ಇರೋದಕ್ಕೆ, ಈ ರಾಜ್ಯದಲ್ಲಿ ಇರೋದಕ್ಕೆ, ಈ ರಾಜ್ಯದಲ್ಲಿ ಮಂತ್ರಿಗಳಾಗಿರೋದಕ್ಕೆ ನಾಲಾಯಕು ಅವ್ರನ್ನ ಈ ದೇಶದಿಂದನೇ ಗಡಿಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ.